ಆ ಬಾವಿನಲ್ಲಿ ಸಿಹಿ ನೀರಿದೆ. ನೀವು ಈ ತಿರುಚೆಂದೂರು ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾವಿರಾರು ವರ್ಷಗಳ ಹಿಂದೆನೇ ಕಟ್ಬಿಟ್ಟಿದ್ದಾರೆ ಅದು. ಹಾಗಾಗಿ ಅಲ್ಲಿ ವಿಶೇಷ ಫಲ ಏನಪ್ಪ ಅಂತಂದರೆ, ಶತ್ರುಬಾಧೆ ಇರ್ತಕ್ಕಂಥವ್ರು, ಶತ್ರುಗಳು ಮಾಟ ಮಂತ್ರ ಎಂಥದೇ ರೋಗ ರುಚಿನಿಗಳಿದ್ರೂ ಸಹ ಪ್ರತಿನಿತ್ಯ ಹಚ್ಕೊಳ್ತಾ ಬಂದರೆ ದೇಹದಲ್ಲಿರ್ತಕ್ಕಂಥ ರೋಗ ರುಚಿನಿಗಳು ನಾಶವಾಗುತ್ತೆ. ಇರ್ತಕ್ಕಂಥ ಕಾಯಿಲೆ ಕಸಾಲೆಗಳು, ಚರ್ಮ ರೋಗಗಳು, ಪೂಜೆಯನ್ನು ಭಗವಂತನಲ್ಲಿ ಹರಕೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿದರೆ, ನಾನು ಇಂಥ ಕಡೆ ಇಂಥ ಜಾಗದಲ್ಲಿ ನಾನು ಇದ್ದೀನಿ, ಸಮುದ್ರದಲ್ಲಿ ನಿಂಬೆಹಣ್ಣು ಎಲ್ಲಿಂದ ಬರಬೇಕು, ವಿಗ್ರಹ ಅವರ ಬಲೆಗೆ ಸಿಕ್ಕಾಕೊಳ್ಳುತ್ತೆ. ಇನ್ನು ಮೂರನೆಯದಾಗಿ ತಿರುಚೆಂದೂರು ಅಂತ ಹೇಳ್ಬಿಟ್ಟು, ಇದು ಕನ್ಯಾಕುಮಾರಿಯಿಂದ ಸ್ವಲ್ಪ ಹತ್ತಿರ ಆಗುತ್ತೆ. ಸಮುದ್ರ ತೀರ, ಅರಬ್ಬಿ ಸಮುದ್ರದ ತೀರದಲ್ಲಿ ನೆಲೆಸಿರ್ತಕ್ಕಂಥ ಸ್ಥಳ ಈ ತಿರುಚೆಂದೂರು ಅಂತ. ನಾನು ಅದೇ ಹಿಂದೆ ಹೇಳಿದೆ, ತಾರಕಾಸುರನ ಸಂಹಾರ ನಡೆದಂಥ ಜಾಗ. ಈ ಹಿಂದೆ ನಾನು ಈ ತಾರಕಾಸುರ ವಧೆಯ ಬಗ್ಗೆ ಸಂಪೂರ್ಣವಾಗಿ ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ. ಈ ತಾರಕಾಸುರನ ಸಂಹಾರ, ಶೂರಪದ್ಮನ ಸಂಹಾರ, ಮತ್ತು ಸಿಂಹಮುಖ ಅಂತ ಹೇಳಿ ಅವನ ತಮ್ಮಂದರು ಮತ್ತು ಅವನ ಸೇನಾಧಿಪತಿಗಳು ಅವರೆಲ್ಲ ಅವರನ್ನೆಲ್ಲ ಸಂಹಾರ ಮಾಡಿ, ತಾರಕಾಸುರನ ಕಥೆಯನ್ನು ನಾನು ಮೊದಲೇ ಹೇಳಿದ್ದೇನೆ, ಮತ್ತೆ ಅದನ್ನು ಹೇಳಬೇಕಾದಂಥ ಪ್ರಮೇಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ತಾರಕಾಸುರನ ಸಂಹಾರ ಮಾಡಿ ಸಿಂಹಮುಖ, ತಾರಕಾಸುರ ಮತ್ತು ಶೂರಪದ್ಮ ಇವ್ರನ್ನೆಲ್ಲ ಸಂಹಾರ ಮಾಡಿದಂಥ ಜಾಗ ಅದು ತಿರುಚೆಂದೂರು, ಸಮುದ್ರದ ತೀರದಲ್ಲಿ. ಅಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಸಮುದ್ರ ಇದೆ, ಉಪ್ಪು ನೀರು, ಸಮುದ್ರದ ಒಂದು 100 ಅಡಿ ದೂರದಲ್ಲೇ ಒಂದು ಬಾವಿ ಇದೆ. ಆ ಬಾವಿನಲ್ಲಿ ಸಿಹಿ ನೀರಿದೆ. ಅದೇ ಅಲ್ಲಿ ವಿಶೇಷ. ಎಷ್ಟು ತೆಗೆದ್ರೂ ಅಲ್ಲಿ ನೀರು ಬತ್ತೋಗೋದಿಲ್ಲ. ಅಷ್ಟು ಸಮುದ್ರ ಇದ್ರೂ ಸಮುದ್ರದಿಂದ ಬರೀ 100 ಅಡಿ ದೂರದಲ್ಲಿ ಬಾವಿ ಇದೆ. ಆ ಬಾವಿನಲ್ಲಿ ಸಿಹಿ ನೀರಿದೆ. ನೀವು ಈ ತಿರುಚೆಂದೂರು ಕ್ಷೇತ್ರದಲ್ಲಿ ವಿಶೇಷವಾಗಿ ಅಲ್ಲಿ ವಿಭೂತಿ ಪ್ರಸಾದವೇ ಭಾಳ ವಿಶೇಷ. ಅಲ್ಲಿ ಅದೇ ಹೇಳಿದ್ನಲ್ಲ, ಸುಬ್ರಹ್ಮಣ್ಯ ತಾರಕಾಸುರನ್ನ ಸಂಹಾರ ಮಾಡಿ ನಿಂತಹ ಸ್ಥಳ ಅದು ತಿರುಚೆಂದೂರು. ಹಾಗಾಗಿ ಅಲ್ಲಿ ವಿಶೇಷ ಫಲ ಏನಪ್ಪ ಅಂತಂದರೆ, ಶತ್ರುಬಾಧೆ ಇರ್ತಕ್ಕಂಥವ್ರು, ಶತ್ರುಗಳು ಮಾಟ ಮಂತ್ರ ಈ ರೀತಿಯಾಗಿರ್ತಕ್ಕಂಥದ್ದು, ಮತ್ತು ಅನಾರೋಗ್ಯ, ಮುಖ್ಯವಾಗಿ ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥವ್ರು, ಎಂಥದೇ ರೋಗ ರುಚಿನಿಗಳಿದ್ರೂ ಸಹ ಅಲ್ಲಿ ಪ್ರಸಾದವಾಗಿ ಭಸ್ಮವನ್ನೇ, ಅಲ್ಲಿ ತಿರುಚೆಂದೂರಿನಲ್ಲಿ ಪಂಚಾಮೃತಕ್ಕಿಂತ ಪಳನಿಯಲ್ಲಿ ಪಂಚಾಮೃತ ವಿಶೇಷ ಅಂತ ಹೇಳ್ತೀವಿ. ಅಲ್ಲಿ ಪಂಚಾಮೃತಾಭಿಷೇಕ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಪಳನಿ ಕ್ಷೇತ್ರದಲ್ಲಿ ಕೊಡುತ್ತೆ. ಅಲ್ಲಿ ಪಳನಿ ಅಂದರೆ ಪಂಚಾಮೃತನೇ. ಇವಾಗ ತಿರುಪತಿನಲ್ಲಿ ಲಡ್ಡು ಅಂತ ಹೇಗೆ ಹೇಳ್ತೀವೋ ಹಾಗೆ ಪಳನಿ ಅಂದರೆ ಪಂಚಾಮೃತ. ಅದೇ ರೀತಿ ತಿರುಚೆಂದೂರು ಅಂತಂದರೆ ವಿಭೂತಿನೇ ಪ್ರಸಾದ. ಆ ವಿಭೂತಿಗೆ ಭಗವಂತನಲ್ಲಿ ಅಲ್ಲಿ ಅಷ್ಟು ಪ್ರಾಮುಖ್ಯತೆ ಇದೆ. ಆ ವಿಭೂತಿ ಪ್ರಸಾದವನ್ನು ತೆಗೆದುಕೊಂಡು ಬಂದು ನೀವು ಪ್ರತಿನಿತ್ಯ ಹಚ್ಕೊಳ್ತಾ ಬಂದರೆ ದೇಹದಲ್ಲಿರ್ತಕ್ಕಂಥ ರೋಗ ರುಚಿನಿಗಳು ನಾಶವಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಶತ್ರು ಬಾಧೆ ಇರ್ತಕ್ಕಂಥವ್ರು ಆ ಸಮುದ್ರ ಸ್ನಾನವನ್ನು ಮಾಡಿ, ಆ ಬಾವಿ ಸ್ನಾನವನ್ನು ಮಾಡಿದ್ರೆ ಯಾವುದೇ ವಿಧವಾಗಿರ್ತಕ್ಕಂಥ ಕಾಯಿಲೆ ಕಸಾಲೆಗಳು, ಚರ್ಮ ರೋಗಗಳು ಮತ್ತು ನರ ದೌರ್ಬಲ್ಯಗಳು, ಈ ರೀತಿಯಾಗಿರ್ತಕ್ಕಂಥ ಯಾವುದೇ ವಿಧವಾಗಿರ್ತಕ್ಕಂಥ ಕಾಯಿಲೆ ಕಸಾಲೆಗಳಿದ್ರೆ ತಿರುಚೆಂದೂರಿನಲ್ಲಿ ಖಂಡಿತವಾಗಲೂ ವಾಸಿಯಾಗುತ್ತೆ. ಅದೇ ರೀತಿಯಾಗಿ ಮತ್ತೊಂದು ಶತ್ರುಬಾಧೆ ಅಂತ ಹೇಳಿದೆ ನಾನು. ಈ ಶತ್ರುಗಳು ಮಾಟ ಮಂತ್ರ ಮಾಡ್ತಕ್ಕಂಥವ್ರು, ಶತ್ರುಬಾಧೆಗಳಿರ್ತಕ್ಕಂಥವ್ರು, ಸುಮ್ಮನೆ ಕಿರುಕುಳ ಕೊಡ್ತಕ್ಕಂಥವ್ರು, ಈ ರೀತಿಯಾಗಿಂಥ ಯಾವುದೇ ರೀತಿಯಾದಂಥ ಶತ್ರುಬಾಧೆ ಇದ್ರೂ ಸಹ ತಿರುಚೆಂದೂರಿನಲ್ಲಿ ನೀವು ವಿಶೇಷವಾಗಿ ಪೂಜೆಯನ್ನು ಭಗವಂತನಲ್ಲಿ ಹರಕೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿದರೆ ನಿಮ್ಮ ಅನಾರೋಗ್ಯದ ವಿಚಾರವಾಗಲಿ ಶತ್ರುಬಾಧೆ ಆಗಲಿ ಖಂಡಿತವಾಗಲೂ ನಿವಾರಣೆ ಆಗುತ್ತೆ. ಇಲ್ಲಿ ಇನ್ನೂ ಒಂದು ಕಥೆ ಇದೆ. ಅದು ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಅದು ಇವತ್ತು ನಿನ್ನೆ ಕಟ್ಟಿರ್ತಕ್ಕಂಥದ್ದಲ್ಲ, ಸಾವಿರಾರು ವರ್ಷಗಳ ಹಿಂದೆಯೇ ಕಟ್ಟಿಬಿಟ್ಟಿದ್ದಾರೆ. ಅದು ದೇವಸ್ಥಾನಕ್ಕೆ 1500 ವರ್ಷಗಳಾಗಿದೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ತಿರುಚೆಂದೂರಿನಲ್ಲಿ ಶಂಕರಾಚಾರ್ಯರೇ ಒಂದು ವರ್ಷಗಳ ಕಾಲ ಪೂಜೆ ಮಾಡಿದ್ರು ಅಂತ ಹೇಳ್ತಾರೆ. ತಿರುಚೆಂದೂರು ಕ್ಷೇತ್ರದಲ್ಲಿ ಆದಿಶಂಕರಾಚಾರ್ಯರೇ, ಅಂದರೆ ಆದಿಶಂಕರಾಚಾರ್ಯರಿದ್ದಿದ್ದು 6ನೇ ಶತಮಾನದಲ್ಲಿ. ಆಗಲೇ ಆ ದೇವಸ್ಥಾನ ಅಷ್ಟು ವಿಶಾಲವಾಗಿದ್ದಂಥ ದೇವಸ್ಥಾನ.
ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡು ಬಂದಂಥ ದೇವಸ್ಥಾನ ಅದು. ಹಾಗಾಗಿ ಆ ಶಂಕರಾಚಾರ್ಯರೇ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಅಲ್ಲಿ ಒಂದು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾರು? ಆದಿಶಂಕರಾಚಾರ್ಯರು ತಿರುಚೆಂದೂರಿನಲ್ಲಿ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ದೇವಸ್ಥಾನದಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಅಲ್ಲಿ ಉತ್ಸವ ಮೂರ್ತಿ ಒಂದಿದೆ. ಆ ಉತ್ಸವ ಮೂರ್ತಿ ಏನಪ್ಪ ಅಂತಂದರೆ, ಈ ನಮ್ಮ ಫ್ರೆಂಚರು ಬಂದಿದ್ರಲ್ಲ, ಫ್ರಾನ್ಸಿಂದ ಫ್ರೆಂಚರು ಬ್ರಿಟಿಷರಿಗಿಂತ ಮುಂಚೆ, ಇದು 15ನೇ ಶತಮಾನದಲ್ಲಿ ನಡೆದಿರೋ ಕಥೆ ಅಂತ ಕಾಣುತ್ತೆ. ಈ ಫ್ರೆಂಚರು ಬಂದು ಆ ಸುಬ್ರಹ್ಮಣ್ಯನ ವಿಗ್ರಹ ಚೆನ್ನಾಗಿದೆ ಅಂತೇಳಿ, ಚಿನ್ನದ ವಿಗ್ರಹ, ಚಿನ್ನದ ಅಂಶ ಜಾಸ್ತಿ ಇದೆ ಅಂತೇಳಿ ಹೊತ್ಕೊಂಡು ಹೊರಟೋಗ್ತಾರೆ. ಆಕ್ರಮಣ ಮಾಡಿ ಫ್ರೆಂಚರು ಆ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವನ್ನು ಎತ್ಕೊಂಡು ಹೊರಟೋಗ್ತಾರೆ. ಎತ್ಕೊಂಡೋದ್ರೆ ಸಮುದ್ರದಲ್ಲಿ ಆ ಫ್ರಾನ್ಸಿಗೆ ತೊಗೊಂಡೋಗ್ಬೇಕು ಅಂತೇಳಿ ನಿರ್ಧಾರ ಮಾಡಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಸಮುದ್ರದ ಮಧ್ಯದಲ್ಲಿ ಅಲೆಗಳು ಅಲ್ಲಿರತಕ್ಕಂಥ ಜನಗಳು ಅವರೆಲ್ಲ ಹೇಳ್ತಾರೆ, ಬೇಡ, ಇದು ಬಹಳ ಶಕ್ತಿಶಾಲಿ ದೇವಸ್ಥಾನ, ನೀವು ಅದನ್ನೆಲ್ಲ ಆ ರೀತಿ ಮಾಡಬಾರ್ದು, ತೊಗೊಂಡು ಹೋಗಬೇಡಿ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ, ಎತ್ಕೊಂಡು ಹೊರಟೋಗ್ತಾರೆ. ಎತ್ಕೊಂಡೋದ್ರೆ ಸಮುದ್ರದ ಮಧ್ಯದಲ್ಲಿ ಅಲೆಗಳು ಜಾಸ್ತಿ ಆಗೋಗುತ್ತೆ. ಸಿಕ್ಕಾಪಟ್ಟೆ ಅಲೆಗಳು ಬಂದು ಬೋಟು ಅಲ್ಲಾಡೋದಕ್ಕೆ, ದೋಣಿ ಅಲ್ಲಾಡೋದಕ್ಕೆ ಶುರುವಾಗ್ಬಿಡುತ್ತೆ. ಶುರುವಾದಂಥ ಸಂದರ್ಭದಲ್ಲಿ ಇಲ್ಲಿಂದ ಇವ್ರ ಜೊತೆಯಲ್ಲಿ ಒಬ್ಬರನ್ನ ಕರ್ಕೊಂಡೋಗಿರ್ತಾರೆ, ಸ್ಥಳೀಯರನ್ನು. ಅವನು ಹೇಳ್ತಾನೆ, ಇದು ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವನ್ನು ನೀವು ತೊಗೊಂಬಂದಿರೋದ್ರಿಂದ ಈ ರೀತಿ ಆಗ್ತಾಯಿದೆ, ನೀವು ಇದನ್ನು ಇಲ್ಲೇ ಬಿಟ್ಬಿಟ್ಟು ಹೋದರೆ ಮತ್ತೆ ನೀವು ದೋಣಿ ಸರಿಯಾಗುತ್ತೆ, ಇಲ್ಲಾಂದರೆ ನಾವು ಯಾರೂ ಉಳಿಯೋದಿಲ್ಲ ಜೀವಂತವಾಗಿ, ಯಾರೂ ನೀವು ಹೋಗೋದಿಲ್ಲ ಜೀವಂತವಾಗಿ ನಿಮ್ಮ ಊರುಗಳಿಗೆ ಅಂತ ಹೇಳಿದಾಗ, ಸರಿ ಆಯಿತು, ಬೇರೆ ಗತಿ ಇರೋದಿಲ್ಲ ಅವ್ರಿಗೆ, ಆ ವಿಗ್ರಹವನ್ನು ಅಲ್ಲೇ ಸಮುದ್ರದಲ್ಲಿ ಬಿಸಾಕ್ಬಿಡ್ತಾರೆ, ಸಮುದ್ರದಲ್ಲಿ ಹಾಕ್ಬಿಡ್ತಾರೆ. ಹಾಗೇನೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತಿಗೆ ಅಲೆಗಳು ಕಡಿಮೆ ಆಗುತ್ತೆ, ಹೊಟ್ಟೋಗ್ತಾರೆ. ಹೊಟ್ಟೋದಾಗ ಒಂದು ದಿವಸ ಆ ಕ್ಷೇತ್ರದಲ್ಲಿ ಒಬ್ಬ ಮೀನು ಹಿಡಿಯೋನು, ಅವ್ರಿಗೆ ಕೆಲಸನೇ ಅದೇ. ಅವನಿಗೆ ಒಂದು ದಿವಸ ಕನಸಲ್ಲಿ ಕಾಣಿಸ್ಕೊಂಡು ಹೇಳ್ತಾನೆ ಪರಮಾತ್ಮ, ನಾನು ಇಂಥ ಕಡೆ ಇಂಥ ಜಾಗದಲ್ಲಿ ನಾನು ಇದ್ದೀನಿ, ನೀನು ನನ್ನನ್ನು ತಗೊಂಡು ಬರಬೇಕು ಅಂಥೇಳಿ. ಸ್ಥಳೀಯರು ಯಾರು ಇರ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಒಬ್ಬ ಪೂಜೆ ಮಾಡ್ಕೊಂಡು ಇರ್ತಾನೆ. ಅವನು ಪ್ರತಿನಿತ್ಯ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಅವನಿಗೆ ಒಂದು ದಿನ ಒಂದು ಕನಸಿನಲ್ಲಿ ಒಂದು ಕನಸು ಕಾಣುತ್ತೆ. ಏನಪ್ಪ ಅಂತಂದರೆ, ಸಮುದ್ರ ಮಧ್ಯದಲ್ಲಿ ನಾನು ಇದ್ದೀನಿ, ನನ್ನನ್ನು ಎತ್ಕೊಂಡ್ಬಂದು ಇಲ್ಲಿ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡಿ ಅಂತ ಹೇಳಿ ಆ ವಿಗ್ರಹ ಹೇಳ್ದಂಗೆ ದಿನ ಕನಸು ಬೀಳಕ್ಕೆ ಶುರುವಾಗುತ್ತೆ. ನೀನು ಎಲ್ಲಿದ್ದೀಯಪ್ಪ, ನೀನು ಹೆಂಗೆ ಹುಡ್ಕೋದು ಆ ಸಮುದ್ರದಲ್ಲಿ ಅಂತ ಕೇಳಿದರೆ, ಆ ಸಮುದ್ರದಲ್ಲಿ ಒಂದು ನಿಂಬೆಹಣ್ಣು ಮೇಲ್ಗಡೆ ತೇಲ್ತಾ ಇರುತ್ತೆ. ಆ ನಿಂಬೆಹಣ್ಣು ತೇಲ್ತಾ ಇರುತ್ತೋ ಅದ್ರ ಕೆಳಗಡೆನೇ ನಾನು ಇದ್ದೀನಿ ಅನ್ನತಕ್ಕಂಥ ಮಾತನ್ನು ಕನಸಿನಲ್ಲಿ ಭಗವಂತ ಕಾಣಿಸ್ಕೊಂಡು ಹೇಳ್ತಾನೆ ಸುಬ್ರಹ್ಮಣ್ಯ ಸ್ವಾಮಿ. ಹೇಳಿದಾಗ ಅವನು ಮಾರನೇ ದಿವಸ ಈ ಬೆಸ್ತರನ್ನೆಲ್ಲ ಕರೆದು ದೋಣಿಗಳಲ್ಲಿ ಹೋಗ್ತಾರೆ. ಬೆಸ್ತರನ್ನ ಕರ್ಕೊಂಡು ಬೆಸ್ತರ ಜೊತೆ ಹೋಗ್ತಾನೆ ಹುಡ್ಕೋದಕ್ಕೆ. ಸುಬ್ರಹ್ಮಣ್ಯ ಈ ರೀತಿ ನನಗೆ ಹೇಳಿಬಿಟ್ಟಿದ್ದಾನೆ, ನಾನು ಹುಡುಕ್ಲೇಬೇಕು ಅಂತ ಹೇಳಿ ಬೆಸ್ತರ ಸಮೇತವಾಗಿ ಹೋದಾಗ ಸಮುದ್ರದ ಮಧ್ಯದಲ್ಲಿ ಒಂದು ನಿಂಬೆಹಣ್ಣು ತೇಲ್ತಾ ಇರುತ್ತೆ. ಅದನ್ನು ನೋಡಿ ಅವ್ನಿಗೆ ಆಶ್ಚರ್ಯ ಆಯ್ತು, ಸಮುದ್ರದಲ್ಲಿ ನಿಂಬೆಹಣ್ಣು ಎಲ್ಲಿಂದ ಬರಬೇಕು ಅಂತ ಹೇಳಿ. ಸರಿ ಆಯಿತು, ಅದೇ ಜಾಗದಲ್ಲಿ ಆ ಮೀನುಗಾರರನ್ನ ಇಳಿಸಿ ಹುಡುಕಿದಾಗ ಕೆಳಗಡೆ ಅದು ವಿಗ್ರಹ ಅವರ ಬಲೆಗೆ ಸಿಕ್ಕಾಕೊಳ್ಳುತ್ತೆ. ಆ ವಿಗ್ರಹನ ಮೇಲಕ್ಕೆ ಎತ್ಕೊಂಡು ಬಂದು ಅಲ್ಲಿ ದೇವಸ್ಥಾನದಲ್ಲಿ ಮತ್ತೆ ಸೇರಿಸ್ತಾರೆ. ಇಲ್ಲಿ ತಿರುಚೆಂದೂರು ದೇವಸ್ಥಾನದಲ್ಲಿ ಸೇರಿಸ್ತಾರೆ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, 1500-600 ವರ್ಷಗಳ ಹಿಂದೆಯೇ ಇಂಥ ರೀತಿಯಾಗಿರ್ತಕ್ಕಂಥ ಪವಾಡಗಳು ನಡೆದಿರ್ತಕ್ಕಂಥ ಸ್ಥಳ ಅದು. ಭಗವಂತ ಫ್ರಾನ್ಸ್ಗೆ ಹೋಗಿ ಅಲ್ಲೆಲ್ಲೋ ಮ್ಯೂಸಿಯಂನಲ್ಲಿ ನಿಂತುಕೊಳ್ಳೋದಕ್ಕೆ ಇರುವಂಥ ಭಗವಂತ ಅಲ್ಲ, ಅವನು ನಮ್ಮನ್ನು ಕಾಪಾಡೋದಕ್ಕೆ ಅಂತ ಇರ್ತಕ್ಕಂಥವನು. ಅವನು ಅಲ್ಲಿಂದ ಮತ್ತೆ ಆ ಸಮುದ್ರದ ಮಧ್ಯದಲ್ಲಿ ಆ ನಿಂಬೆಹಣ್ಣು ಬರೋದೇನು, ಅಲ್ಲಿ ಅವರು ಹುಡ್ಕೋದೇನು, ಇವರು ಕನಸಲ್ಲಿ ಬೀಳೋದೇನು, ಇದೆಲ್ಲ ಯಾವುದೋ ಅಸ್ವಾಭಾವಿಕವಾಗಿ ನಡೆದಿರ್ತಕ್ಕಂಥದ್ದಲ್ಲ. ಹಾಗಾಗಿ ಇದು ನಂಬಲೇಬೇಕಾದಂಥ ವಿಚಾರ. ಅವನು ಅಲ್ಲಿಗೆ ಹೋಗಿ ಆ ವಿಗ್ರಹವನ್ನು ಮತ್ತೆ ಎತ್ಕೊಂಡು ಬರ್ತಾನೆ. ಇದೆಲ್ಲ ಅದು ಲೀಗಲ್ಲಾಗಿ ಡಾಕ್ಯುಮೆಂಟಲ್ಲಿ ಅದೆಲ್ಲ ರೆಕಾರ್ಡ್ಸ್ ಇದೆ ಇವತ್ತಿಗೂ. ಅದೇನು ಕಟ್ಟುಕತೆ ಅಂತಲ್ಲೂ ಖಂಡಿತ ಅಲ್ಲ, ಇದೆಲ್ಲ ರೆಕಾರ್ಡ್ಸ್ ಎಲ್ಲ ಇದೆ. ಹಾಗಾಗಿ ಮತ್ತೆ ಆ ದೇವಸ್ಥಾನಕ್ಕೆ ವಾಪಸ್ಸು ವಿಗ್ರಹವನ್ನು ತಂದು ಅದನ್ನು ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇದು ಸುಬ್ರಹ್ಮಣ್ಯನ ವಿಗ್ರಹ, ಇವರು ಫ್ರೆಂಚರು ಎತ್ಕೊಂಡು ಹೋಗಿದ್ದಕ್ಕಂಥ ವಿಗ್ರಹ ಅದು ಅಂಥೇಳಿ ಮತ್ತೆ ತಿರುಚೆಂದೂರು ದೇವಸ್ಥಾನಕ್ಕೆ ತಂದು ವಾಪಸ್ ಕೊಟ್ಟು ಅದಕ್ಕೆ ಸಂಪ್ರೋಕ್ಷಣೆ ಮಾಡಿ ಮತ್ತೆ ಅದಕ್ಕೇನು ಮಾಡಬೇಕೋ ಮಾಡಿದಂಥ ಸ್ಥಳ ಅದು. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಬಹಳ ಬೇಗ ಫಲಗಳನ್ನು ಕೊಡ್ತಕ್ಕಂಥ ಸ್ಥಳ ಅದು ತಿರುಚೆಂದೂರು.
ಈ ಶತ್ರುಬಾಧೆ ಆಗಲಿ ಅಥವಾ ರೋಗ ರುಜಿನಗಳು ಚರ್ಮ ರೋಗಗಳಾಗಲಿ ಯಾವುದೇ ರೋಗಗಳಿದ್ರೂ ಅಲ್ಲಿ ಸಮುದ್ರ ಸ್ನಾನ ಮಾಡಿ ಮತ್ತು ಆ ಬಾವಿ ದೇವಸ್ಥಾನದಲ್ಲಿರ್ತಕ್ಕಂಥ ಆ ಬಾವಿಯ ಸ್ನಾನ ಮಾಡಿ ಆ ವಿಭೂತಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೇ ಸಾಕು, ಅವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳಿಂದ ಅವ್ರ ಕಾಯಿಲೆ ಕಸಾಲೆಗಳಾಗಲಿ ಶತ್ರುಬಾಧೆಗಳಾಗಲಿ ನಿವಾರಣೆ ಆಗುತ್ತೆ ಅಂಥೇಳಿ ಅಲ್ಲಿನ ಸ್ಥಳೀಯ ಮಹಿಮೆ ಇದು. ಹಾಗಾಗಿ ಎಲ್ಲರೂ ವೀಕ್ಷಣೆ ಮಾಡತಕ್ಕಂಥ ಸ್ಥಳ ಅದು. ಷಣ್ಮುಖನ 6 ಮುಖಗಳಲ್ಲಿ ಇದೂ ಒಂದು ಮುಖ, ಸುಬ್ರಹ್ಮಣ್ಯನ ಸ್ವಾಮಿಯ ಇದೊಂದು ಮುಖ. ಅಲ್ಲಿ ಬರೀ ಸುಬ್ರಹ್ಮಣ್ಯ ಸ್ವಾಮಿ ಮಾತ್ರವೇ ಇರೋದು. ಅಲ್ಲಿ ವಳ್ಳಿ ದೇವಿಯಾನಿ ಸಮೇತವಾಗಿ ಅಲ್ಲೇನು ಇಲ್ಲ ಅಲ್ಲಿ. ಯಾಕೆಂದರೆ ತಾರಕ ಮದುವೆಗೆ ಮುಂಚೆ ನಡೆದಂಥ ಘಟನೆ ಇದು. ಸುಬ್ರಹ್ಮಣ್ಯ ಸ್ವಾಮಿಯ ವಳ್ಳಿ ಕಲ್ಯಾಣಕ್ಕಿಂತ ಮುಂಚೆ ನಡೆದಂಥ ಸ್ಥಳ ಅದು. ಹಾಗಾಗಿ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನೇ ಪ್ರಧಾನ. ಹಾಗಾಗಿ ಅಲ್ಲಿ ಭಗವಂತನ ದರ್ಶನ, ಸ್ನಾನ, ವಿಭೂತಿ ಪ್ರಸಾದ ಇದು 3 ಬಹಳ ಪ್ರಮುಖವಾದದ್ದು. ಎಲ್ಲರೂ ಹೋಗಿ ಭಕ್ತರು ನಿಮ್ಮ ಬಾಧೆಗಳೇನಿದೆಯೋ ಆ ಸ್ಥಳಗಳಲ್ಲಿ ವಿಶೇಷವಾಗಿ ಆ ಸ್ಥಳದಲ್ಲಿ ವೀಕ್ಷಣೆ ಮಾಡಿ ಭಗವಂತನ ಅನುಗ್ರಹನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಗುರುಗಳ ತುಂಬ ಅದ್ಭುತವಾದಂಥ ಒಂದು ಮಾಹಿತಿ ಅಂತ ಹೇಳ್ಬೋದು. ನಾವು ಕುಳಿತಲ್ಲೇ ನೀವು ಆ ಒಂದು ದೇವಸ್ಥಾನದ ಒಂದು ಭಾವನೆ ಬರ್ತಾ ಇದೆ ನನಗೆ. ಹಾಗಾಗಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಖಂಡಿತ ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಗುರುಗಳೇ. ಆಮೇಲೆ ಇದರಲ್ಲಿ ನೀವು ಹೇಳ್ತಾ ಇದ್ರಿ ಇವಾಗ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ತಿಳಿಸ್ತಾ ಇದ್ದೀರಾ. ಸೊ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ದಿನಗಳಿದೆಯಾ? ಇಂಥ ದಿನದಲ್ಲೇ ಸ್ವಾಮಿಯನ್ನ ನಾವು ದರ್ಶನ ಮಾಡಬೇಕು ರೀತಿ ಎಲ್ಲ ಯಾವುದೂ ಇಲ್ಲ. ಎಲ್ಲ ನಮ್ಮ ನಂಬಿಕೆಗಳಷ್ಟೇ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸುಬ್ರಹ್ಮಣ್ಯ ಸಹಸ್ರನಾಮದಲ್ಲೂ ಬರುತ್ತೆ, ಶಿವಸಹಸ್ರನಾಮದಲ್ಲೂ ಬರುತ್ತೆ. ವಾರಾಯ ನಮಃ, ನಕ್ಷತ್ರಾಯ ನಮಃ, ಯೋಗಾಯ ನಮಃ, ದಿನಾಯ ನಮಃ, ಸಂವತ್ಸರಾಯ ನಮಃ, ಮಾಸಾಯ ನಮಃ, ಪಕ್ಷಾಯ ನಮಃ ಅಂತೇಳಿ. ದಿನಾನೂ ಅವನೇ, ವರ್ಷನೂ ಅವನೇ, ಸಂವತ್ಸರನೂ ಅವನೇ, ಎಲ್ಲನೂ ಅವನೇ. ಅವನಿಗೆ ಯಾವುದು ಇಲ್ಲ ಅಂತ ನಾವು ಏನು ಹೇಳೋಕ್ಕಾಗುತ್ತೆ? ಯಾಕೆಂತಂದರೆ ತಂದೆಗೆ ಉಪದೇಶ ಮಾಡಿದಂಥ ಪರಮಾತ್ಮ ಅವನು, ತಂದೆಗೆ ಉಪದೇಶ ಮಾಡಿದಂಥವನು. ಸಾಮಾನ್ಯವಾಗಿರ್ತಕ್ಕಂಥ ಅವನಲ್ಲ, ಈಶ್ವರನ ಪ್ರತಿರೂಪವೇ ಸುಬ್ರಹ್ಮಣ್ಯ, ದಕ್ಷಿಣಾಮೂರ್ತಿ ಸ್ವರೂಪವೇ ಸುಬ್ರಹ್ಮಣ್ಯ. ಇನ್ನು ಸುಬ್ರಹ್ಮಣ್ಯ ಯಾವ ವಾರದಲ್ಲಿ ಮಾಡಿದ್ರಿ ಅಂತ, ಮಂಗಳವಾರ ಅನ್ನೋದು ವಿಶೇಷ ಸುಬ್ರಹ್ಮಣ್ಯ. ಯಾಕೆ ಅಂತಂದರೆ ಮಂಗಳವಾರ ವಿಶೇಷ ಅಂತಾರೆ. ಯಾಕೆ ಅನ್ನೋದಕ್ಕೆ ಮುಂದೆ ಕಾರಣವನ್ನು ಕೊಡ್ತೀನಿ. ಕುಜದೋಷ ಪರಿಹಾರ ಹೇಳಬೇಕಾದ್ರೆ ಅದಕ್ಕೆ ವಿವರಣೆಯನ್ನು ಕೊಡ್ತೀನಿ ನಾನು. ಇಲ್ಲಿ ಏನಾಗುತ್ತೆ ಅಂತಂದರೆ, ವಾರ ಅಂತ ಇಲ್ಲ, ಭಗವಂತನ ಆರಾಧನೆ ಮಾಡೋದಕ್ಕೆ ದಿನ, ನಕ್ಷತ್ರ, ಯೋಗ, ಕರ್ಣ ಅಂತ ಏನೂ ಇಲ್ಲ. ನಾವು ಯಾವಾಗ ಆರಾಧನೆ ಮಾಡಬೇಕು ಅಂತ ಅನಿಸುತ್ತೋ ಅವತ್ತು ಹೋಗಿ ಆ ಭಗವದ್ ಆರಾಧನೆಯನ್ನು ಮಾಡ್ಬೋದು. ಅದರಲ್ಲಿ ಏನೂ ತೊಂದರೆ ಇಲ್ಲ. ಯಾವ್ದು ಬೇಕಾದರೂ ಹೋಗಿ ಭಗವತ್ ಸೇವೆ ಮಾಡೋದಕ್ಕೆ ಕ್ಷಣಗಣನೆ ಏನು ನೋಡಬೇಕಾದಿಲ್ಲ. ಮುಹೂರ್ತ ನೋಡ್ಕೊಂಡು ಭಗವಂತನ ಪೂಜೆ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವ್ದು ಬೇಕಾದರೂ ಮಾಡಿ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಇದಾಗಿತ್ತು ವೀಕ್ಷಕರೇ, ತಿರುಚೆಂದೂರು ಬಗ್ಗೆ ಗುರುಗಳು ಭಾಳ ಒಂದು ವಿಶೇಷವಾದಂಥ ಒಂದು ಮಾಹಿತಿನ ಕೊಡ್ತಾಯಿದ್ರು. ಹಾಗಾಗಿ ಎಲ್ಲ ಭಕ್ತ ಮಹಾಶಯರು ಆ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಸನ್ನಿಧಾನಕ್ಕೆ ಹೋಗಿ ಸುಬ್ರಹ್ಮಣ್ಯನ ಒಂದು ಆಶೀರ್ವಾದಕ್ಕೆ ನೀವೆಲ್ಲರೂ ಪಾಲ್ಗೊಳ್ಳಬೇಕಾಗಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ.